ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಘೋರ ದುರಂತವಾಗಿತ್ತು. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತವಾಗಿ 11 ಅಭಿಮಾನಿಗಳು ಬಲಿಯಾಗಿದ್ರು. ಇಕ್ಕಟ್ಟಾದ ಜಾಗ, ಚಿಕ್ಕ ಕಿರಿದಾದ ಕ್ರೀಡಾಂಗಣ, ಹೆಚ್ಚಿದ ಜನಸಾಂದ್ರತೆಯಿಂದಲೇ ದುರಂತ ಸಂಭವಿಸಿತ್ತು. ಇದರಿಂದ ಪಾಠ ಕಲಿತ ರಾಜ್ಯ ಸರ್ಕಾರ ದೇಶದ ಅತಿದೊಡ್ಡ ಕ್ರೀಡಾಂಗಣದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದೆ. ದೇಶದ 2ನೇ ಅತಿದೊಡ್ಡ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ. ಬೆಂಗಳೂರಿನಲ್ಲೇ ತಲೆ ಎತ್ತಲಿದೆ ಮತ್ತೊಂದು ಸ್ಟೇಡಿಯಂ. ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅದೆಷ್ಟೋ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಸಾಕ್ಷಿಯಾಗಿದೆ. ಆದರೆ ಕ್ರೀಡಾಂಗಣದಲ್ಲಿ ಆಸನದ ವ್ಯವಸ್ಥೆ ಕಡಿಮೆ ಇರುವುದರಿಂದ ಟಿಕೆಟ್ ಸಿಗದೆ ಕ್ರೀಡಾ ಪ್ರೇಮಿಗಳು ನಿರಾಸೆ ಪಡ್ತಾ ಇದ್ದಾರೆ. ಈ ನಿರಾಸೆಯನ್ನ ಕೊನೆ ಮಾಡಲಿಕ್ಕೆ ನಿರ್ಧರಿಸುವಂತಹ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದೆ. ಆನೇಕಲ್ ಬಳಿಯ ಸೂರ್ಯನಗರದಲ್ಲಿ ಈ ಒಂದು ಕ್ರೀಡಾಂಗಣ ತಲೆ ಎತ್ತಲಿದೆ. ಕರ್ನಾಟಕ ಗೃಹ ಮಂಡಳಿ ಈ ಒಂದು ಸ್ಟೇಡಿಯಂನ ನಿರ್ಮಾಣ ಹೊಣೆ ಹೊತ್ತಿದೆ. ಸಿಎಂ ಸಿದ್ದರಾಮಯ್ಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದ್ರು. ಚಿನ್ನಸ್ವಾಮಿ ದುರಂತದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಈ ಒಂದು ಕ್ರೀಡಾಂಗಣ ಮಾಡ್ತಿದ್ದೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಅಲ್ಲಿ ಒಂದು ವರ್ಷ ಆಯ್ತು, ಅಲ್ಲಿ ಒಂದು ದೊಡ್ಡ ದುರಂತ ಆಯಿತು. ಆ ದುರಂತದ ನಂತರ ನಾವು ಆಲೋಚನೆ ಮಾಡಿದೆ. ನಾನು ಈ ತರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಸುಮಾರು 80,000 ಆಸನಗಳುಳ್ಳ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆನೇಕಲ್ ಕ್ರೀಡಾಂಗಣ ಹೇಗಿರಲಿದೆ, ಎಷ್ಟು ಆಸನಗಳ ವ್ಯವಸ್ಥೆ ಹೊಂದಿರಲಿದೆ ಅಂತ ನೋಡೋದಾದ್ರೆ 75 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ. ಸುಮಾರು 80,000 ಆಸನ ಸಾಮರ್ಥ್ಯ ಹೊಂದಿರುವಂತಹ ಕ್ರೀಡಾಂಗಣ. ಮೋದಿ ಸ್ಟೇಡಿಯಂ ಬಳಿಕ 2ನೇ ದೊಡ್ಡ ಕ್ರೀಡಾಂಗಣ. ಹೌದು, ಈ ಒಂದು ಕ್ರೀಡಾಂಗಣವು 75 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣವಾಗ್ತಾ ಇದೆ. ಸುಮಾರು 80,000 ಆಸನ ಸಾಮರ್ಥ್ಯವನ್ನು ಹೊಂದಿದ್ದಂಥ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಬಳಿಕ 2ನೇ ದೊಡ್ಡ ಕ್ರೀಡಾಂಗಣ ಅಂತ ಹೇಳಿ ಇದು ಹೆಸರನ್ನ ತೆಗೆದುಕೊಳ್ಳುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕಿಂತ 2 ಪಟ್ಟು ದೊಡ್ಡದಾಗಿರಲಿದೆ. ಇನ್ನು ನಿರ್ಮಾಣ ಅಂದಾಜು 943 ಕೋಟಿ ರೂಪಾಯಿ ವೆಚ್ಚ ಆಗಲಿದ್ದು 3 ವರ್ಷದಲ್ಲಿ ಕಾಮಗಾರಿಕೆ ಪೂರ್ಣಗೊಳಿಸುವಂತಹ ಗುರಿಯನ್ನ ಇಟ್ಕೊಂಡಿದ್ದಾರೆ. ವಿಶ್ವದ ಪಿಚ್ ಮತ್ತು ಔಟ್ಫೀಲ್ಡ್, ಆಧುನಿಕ ಡ್ರೆಸ್ಸಿಂಗ್ ರೂಮ್ ಹಾಗೂ ಪ್ರಾಕ್ಟೀಸ್ ಸೌಲಭ್ಯ, ದೊಡ್ಡ ಪಾರ್ಕಿಂಗ್, ಮೆಟ್ರೋ ರಸ್ತೆ ಸಂಪರ್ಕ ಹೊಂದಿರಲಿದೆ. ಜನಸ್ತೋಮ ನಿಯಂತ್ರಣಕ್ಕೆ ಹೈಟೆಕ್ ಸೆಕ್ಯೂರಿಟಿಗಳನ್ನು ಕೂಡ ನೇಮಕ ಮಾಡಲಾಗಿದ್ದು IPL ಅಂತಾರಾಷ್ಟ್ರೀಯ ಪಂದ್ಯಗಳ ಆಯೋಜನೆ ವ್ಯವಸ್ಥೆ, VIP ಲಂಚ್ಗಳು ಹಾಗೂ ಕಾರ್ಪೊರೇಟ್ಸ್ ಬಾಕ್ಸ್ಗಳು ಒಳಗೊಳ್ಳಲಿದೆ. ಅಷ್ಟೇ ಯಾಕೆ, ಈ ಒಂದು ಮೆಗಾ ಕ್ರೀಡಾ ಸಂಕೀರ್ಣದಲ್ಲಿ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್ ಹಾಗೂ ವಾಲಿಬಾಲ್, ಹ್ಯಾಂಡ್ಬಾಲ್ ಹಾಗೆ ಟೇಬಲ್ ಟೆನ್ನಿಸ್, ಇನ್ನು ಸಾಕಷ್ಟು ರೀತಿಯ ಕುಸ್ತಿ ಸೇರಿದಂತೆ ಸಾಕಷ್ಟು ರೀತಿಯ 11 ಒಳಾಂಗಣ ಕ್ರೀಡಾಂಗಣಕ್ಕೆ ಸೌಲಭ್ಯವನ್ನು ಕಲ್ಪಿಸಲಾಗ್ತಾ ಇದೆ. ಇನ್ನು ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಮಾತನಾಡಿದ್ದು, ಕ್ರೀಡಾಂಗಣದ ನಿರ್ಮಾಣದಿಂದಾಗಿ ಈ ಭಾಗದ ರೈತರು ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ ಅಂತ ಹೇಳಿ ಭವಿಷ್ಯವನ್ನು ನುಡಿದ್ರು. ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಾದಂತ ಶಿವಣ್ಣವರು ಮತ್ತು DK ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲನೇ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಟ್ಟಿದ್ದಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ.
ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ, ಇದು ನಾವು ಏನಾರು ಮಾಡಿ ಸಾಧನೆಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತರ ಮನವರಿಕೆಯನ್ನು ಮಾಡಿ ರೈತರಿಗೆ ಹೇಳಿ ಡಿ.ಕೆ. ಸುರೇಶ್ನ ನಂಬಿ, ಶಿವಣ್ಣವನ್ನ ನಂಬಿ, ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡುವುದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನ ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಬೇರವಿಲ್ಲ ಆದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ಯಾರು ಜಮೀನನ್ನ ಕಳ್ಕೊಂಡಿದ್ದಾರೆ ಅವನಿಗೂ ಸಂಬಂಧ ಇರಬೇಕು, ಇಲ್ಲಿ ಅಭಿವೃದ್ಧಿನೂ ಆಗ್ಬೇಕು, ತಾನೂ ಬದುಕಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿಕ ಕಾಲ್ತುಳಿತ ಪ್ರಕರಣದಿಂದ ಪಾಠಗಳನ್ನ ಕಲಿತಂತಹ ರಾಜ್ಯ ಸರ್ಕಾರ ದೇಶದ 2ನೇ ಅತಿದೊಡ್ಡ ಕ್ರೀಡಾಂಗಣಕ್ಕೆ ಅಡಿಗಲ್ಲು ಹಾಕಿದ್ದು ಕ್ರೀಡಾ ಪ್ರೇಮಿಗಳು ಖುಷಿಯಾಗಿದ್ದಾರೆ. ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಬರವನ್ನ ರಾಜ್ಯ ಸರ್ಕಾರ ನೀಗಿಸಿದೆ. ಆನೇಕಲ್ನಲ್ಲಿ ದೇಶದಲ್ಲೇ 2ನೇ ಅತಿ ದೊಡ್ಡ ಕ್ರೀಡಾಂಗಣದ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದೆ. ಇದರಿಂದ ಕ್ರೀಡಾ ಅಭಿಮಾನಿಗಳು ಸಂತಸದಂದಿದ್ದು ಬೇಗ ನಿರ್ಮಾಣವಾಗಿ ಕ್ರೀಡಾಂಗಣದಲ್ಲಿ ಪಂದ್ಯವನ್ನ ವೀಕ್ಷಿಸಲು ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಸರ್ಕಾರ ಎಷ್ಟು ಬೇಗ ನಿರ್ಮಾಣ ಮಾಡುತ್ತೋ ಕಾದು ನೋಡಬೇಕು.